ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ಮುನಿಸು ಶಮನವಾಗುವಂತಹ ಮಾತೇ ಕೇಳ್ತಾ ಇಲ್ಲ. ಎಲೆಕ್ಷನ್ ಪ್ರಚಾರದಿಂದ ಇನ್ನೂ ಕೂಡ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಹಾಸನದ ಮಾಜಿ ಶಾಸಕ ಬಿಜೆಪಿ ಮುಖಂಡ ಪ್ರೀತಂ ಗೌಡ. ಹಾಸನದಲ್ಲಿ ಪ್ರೀತಂ ಗೌಡ ಅವರ ಜೊತೆಗೆ ಮತ್ತೋರ್ವ ಆಪ್ತ ಶಾಸಕ ಸಿಮೆಂಟ್ ಮಂಜು ಕೂಡ ತಟಸ್ಥರಾಗ್ಬಿಟ್ಟಿದ್ದಾರೆ. ಇವರ ಈ ತಟಸ್ಥ ನೀತಿ ದಳಪತಿಗಳಿಗೆ ತಲೆನೋವನ್ನ ತಂದುಬಿಟ್ಟಿದೆ. ಹಾಸನ ಜಿಲ್ಲೆಯ ಬಿಜೆಪಿ ನಾಯಕರು ದಳಪತಿಗಳಿಗೆ ತಲೆನೋವಾಗ್ಬಿಟ್ಟಿದ್ದಾರೆ. ಕಮಲ ದಳ ಸಮನ್ವಯ ಸಭೆಯನ್ನ ನಡೆಸಿದ್ರೂ ಕೂಡ ಪ್ರಯೋಜನವಾಗಿಲ್ಲ. ಹಾಸನದಲ್ಲಿ ಹಾಗಾದ್ರೆ ಮೈತ್ರಿ ನಡುವೆ ಗೊಂದಲ ಹೆಚ್ಚಾಗ್ತಾ ಇರುವುದು ಕಾರಣ ಏನು? ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಖುದ್ದು ಬಿವೈ ವಿಜಯೇಂದ್ರ ಮಾತನಾಡಿದ್ರು, ಬಿಜೆಪಿಯ ಬೇರೆ ಬೇರೆ ನಾಯಕರು ಮಾತನಾಡಿದ್ರು, ಯಡಿಯೂರಪ್ಪ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಯಾರು ಎಷ್ಟೇ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಕೂಡ ಪ್ರೀತಂ ಗೌಡ ಅವರು ಮೈತ್ರಿಗೆ ಸಹಮತವನ್ನ ಕೊಡುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ, ಅಥವಾ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಹೋಗುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಇಷ್ಟೊಂದು ಅಸಮಾಧಾನ ಯಾವ ಕಾರಣಕ್ಕೆ ಪ್ರೀತಂ ಗೌಡ ಅವರಿಗೆ? ವಿದ್ಯಾಶ್ರೀ, ಪ್ರಮುಖವಾಗಿ ಹಾಸನ ಲೋಕಸಭಾ ಚುನಾವಣೆಯಿಂದ ಎನ್ಡಿಎ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ನಾಮಪತ್ರವನ್ನು ಕೂಡ ಸಲ್ಲಿಸಿರುವಂಥದ್ದು. ಆದರೆ ಇಲ್ಲಿವರೆಗೂ ಕೂಡ ಒಂದು ಹಾಸನ ಮಾಜಿ ಬಿಜೆಪಿ ಶಾಸಕರಾಗಿರುವಂಥ ಪ್ರೀತಂ ಗೌಡ ಆಗಿರ್ಬೋದು, ಜೊತೆಗೆ ಅವರ ಆಪ್ತರಾಗಿರುವಂಥ ಶಾಸಕ ಸಿಮೆಂಟ್ ಮಂಜು ಆಗಿರ್ಬೋದು, ಜೊತೆಗೆ ಹಾಸನದ ಬಿಜೆಪಿ ನಾಯಕರು ಕೂಡ JDS ನಾಯಕರಿಗೆ ಸಹಕಾರ ಕೊಡ್ತಿಲ್ಲ ಅನ್ನೋ ಒಂದು ಚರ್ಚೆಗಳು ಸಾಕಷ್ಟು ಆಗಿತ್ತು. ಈ ಹಿನ್ನೆಲೆಯಲ್ಲಿ ಸ್ವತಃ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜಯೇಂದ್ರ ಅವರು ಒಂದು ಸಭೆಯನ್ನು ಬೆಂಗಳೂರಿನಲ್ಲಿ ಖಾಸಗಿ ಹೋಟ್ಲಿನಲ್ಲಿ ನಡೆಸಿ ಒಂದು ಸಂಧಾನವನ್ನು ಕೂಡ ನಡೆಸ್ತಾರೆ. ಆದರೆ ಅದು ಕೂಡ ಪ್ರತಿಫಲ ಸಿಕ್ಕಿಲ್ಲ ಇಲ್ಲಿವರೆಗೂ. ಜೊತೆಗೆ ನಿನ್ನೆ ಏನು ಬಿಜೆಪಿಯ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ CT ರವಿ ಅವರು ಕೂಡ ನಿನ್ನೆ ಹಾಸನದಲ್ಲಿ ಒಂದು JDS BJP ಸಮನ್ವಯ ಸಭೆಯನ್ನು ನಡೆಸ್ತಾರೆ. ಈ ಸಭೆಯಲ್ಲೂ ಕೂಡ ಪ್ರೀತಂ ಗೌಡರು ಅಂತರವನ್ನು ಕಾಯ್ಕೊಂಡಿರ್ತಾರೆ. ಯಾವುದೇ ರೀತಿಯ ಒಂದು ಸಮನ್ವಯಕ್ಕೆ ಕೂಡ ಅವರು ಮುಂದಾಗಿಲ್ಲ. ಜೊತೆಗೆ ಇವತ್ತು ಸ್ವತಃ ಈ ಒಂದು ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ದೇವೇಗೌಡರು ನಿನ್ನೆ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಬಿಜೆಪಿಯ ನಾಯಕರು ಯಾರು ಪ್ರಚಾರಕ್ಕೆ ಬರ್ತಿಲ್ಲ, ಅವ್ರ ಬಗ್ಗೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರು ನೇರವಾಗಿ ಕಂಡಿಟ್ಟಿದ್ದಾರೆ, ಅವರೆಲ್ಲವೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಹೇಳಿಕೆಗಳನ್ನು ಸ್ವತಃ ಮಾಜಿ ಪ್ರಧಾನಿ HD ದೇವೇಗೌಡರು ಹಾಸನದಲ್ಲಿ ಹೇಳಿಕೆ ಕೊಟ್ಟಿರುವಂಥದ್ದು. ಹೀಗಾಗಿ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಆಗಿರುವಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಇವತ್ತು ಹಾಸನಕ್ಕೆ ಭೇಟಿ ಕೊಟ್ಟು ಒಂದು ಸಮನ್ವಯ ಸಮಿತಿ ಸಭೆಯನ್ನು ಕೂಡ ಸ್ವತಃ ಅವರೇ ನಡೆಸಿದ್ರು. ಕೂಡ ಈ ಒಂದು ಸಭೆಗೆ ಸ್ವತಃ ಒಂದು ಪ್ರೀತಂ ಗೌಡ ಗೈರಾಗಿರುವಂಥದ್ದು, ಜೊತೆಗೆ ಅವರ ಆಪ್ತರು ಏನು ಶಾಸಕರಾಗಿರುವಂಥ ಸಿಮೆಂಟ್ ಮಂಜು, ಜೊತೆಗೆ ಬಿಜೆಪಿಯ ಒಂದು ಜಿಲ್ಲಾಧ್ಯಕ್ಷರಾಗಿರುವಂಥ ಇಂದ್ರೇಶ್ ಅವರು ಈ ಒಂದು ಸಮನ್ವಯ ಸಮಿತಿಯಲ್ಲಿ ಭಾಗವಹಿಸಿದ್ರು. ಆದರೆ ಈ ಎಲ್ಲ ಸಮನ್ವಯ ಸಮಿತಿಗೂ ಸಭೆಗಳು ನಡೆಸಿದ್ರು ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಒಂದು ಸಮನ್ವಯ ಸಾಧಿಸಕ್ಕೆ ಹಾಸನದಲ್ಲಿ ಒಂದು ತಲೆನೋವಾಗಿರುವಂಥದ್ದು. ಜೊತೆಗೆ ಈ ಒಂದು ವಿಚಾರ ದಳಪತಿಗಳಿಗೆ ಸಾಕಷ್ಟು ಟೆನ್ಷನ್ ಅನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಕಾಂಗ್ರೆಸ್ನಿಂದ ಒಂದು ಪ್ರಬಲ ಕ್ಯಾಂಡಿಡೇಟ್ ಆಗಿರುವಂಥದ್ದು. ಜೊತೆಗೆ ನಿನ್ನೆ ಕೂಡ ಒಂದು ಕಾಂಗ್ರೆಸ್ ನಾಯಕರು ಒಂದು ಸಭೆಯನ್ನು ನಡೆಸಿ ಹಾಸನದಲ್ಲಿ ಈ ಬಾರಿ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ಗಳನ್ನು ರೂಪಿಸ್ಕೊಂಡಿರುವಂಥದ್ದು. ಹೀಗಾಗಿ JDS BJP ಮೈತ್ರಿ ಹೊಂದಿದ್ರೆ ಮಾತ್ರ ಅಲ್ಲಿ JDS ಅಂದರೆ NDA ಅಭ್ಯರ್ಥಿ ಆಗಿರುವಂಥ ಪ್ರಜ್ವಲ್ ರೇವಣ್ಣ ಅವರು ಗೆಲ್ಲಲಿಕ್ಕೆ ಹೆಚ್ಚಿನ ಅವಕಾಶಗಳಿರುತ್ತೆ. ಆದರೆ BJP ನಾಯಕರು ಸಹಕಾರ ಕೊಡ್ತಿಲ್ಲ ಅನ್ನೋದು ದಳಪತಿಗಳಿಗೆ ಸಾಕಷ್ಟು ಟೆನ್ಷನ್ ಅನ್ನು ತಂದಿರುವಂಥದ್ದು. ಹೀಗಾಗಿ ಏನು ಸಮನ್ವಯಕ್ಕೆ ಸಾಧಿಸಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಪ್ರೀತಂ ಗೌಡ ಅವರು ದಳಪತಿಗಳ ವಿರುದ್ಧ ಸಾಕಷ್ಟು ಆಕ್ರೋಶಗೊಂಡಿರುವಂಥದ್ದು ಏನಂದರೆ 2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ರಾಜ್ಯದಲ್ಲಿ JDS ಮತ್ತು ಕಾಂಗ್ರೆಸ್ನ ಒಂದು ಸಮ್ಮಿಶ್ರ ಸರ್ಕಾರ ಇರುತ್ತೆ. ಆ ಸಂದರ್ಭದಲ್ಲಿ BJP ಕಾರ್ಯಕರ್ತರಿಗೆ ಹಾಸನದಲ್ಲಿ ಸಾಕಷ್ಟು ಕಿರುಕುಳವನ್ನು ಕೊಡುವಂಥ ಕೆಲಸವನ್ನು ದಳಪತಿಗಳು ಮಾಡಿದ್ರು. ಜೊತೆಗೆ ಒಂದು ಏನು ಹಾಸನ ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ರು. ಜೊತೆಗೆ ಸ್ವತಃ ಪ್ರೀತಂ ಗೌಡರ ನಿವಾಸದ ಮೇಲೆ JDS ಕಾರ್ಯಕರ್ತರು ಅಟ್ಯಾಕ್ ಮಾಡಿದ್ದಾರೆ. ಈ ಎಲ್ಲ ವಿಚಾರಗಳು ಜೊತೆಗೆ ಏನು ಪರಸ್ಪರ ಇಬ್ಬರು ಪ್ರೀತಂ ಗೌಡ ಕುಟುಂಬ ಆಗಿರ್ಬೋದು, ಜೊತೆಗೆ ರೇವಣ್ಣ ಕುಟುಂಬ ಪರಸ್ಪರ ಆರೋಪಗಳು ಪ್ರತ್ಯಾರೋಪಗಳನ್ನು ಮಾಡಿಕೊಂಡಿತ್ತು. ಈ ಎಲ್ಲ ವಿಚಾರಗಳ ಜೊತೆಗೆ ತಮ್ಮ ಏನು ಹಾಸನ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಸೋಲೇನಿದೆ ಆ ಒಂದು ಸೋಲಿಗೆ ಸೇಡು ತೀರಿಸ್ಕೊಳ್ಬೇಕು, ಈ ರೀತಿ ನನ್ನ ವಿರುದ್ಧ ವೈಯಕ್ತಿಕ ದಾಳಿ ನಡೆಸಿರುವ ಕುಟುಂಬ ಜೊತೆ ನಾನು ಯಾವ ರೀತಿ ಕೈ ಜೋಡಿಸ್ಲಿ ಅನ್ನೋದು ಪ್ರೀತಂ ಗೌಡರ ವಾದ ಆಗಿದೆ ಅನ್ನೋದು ಅಲ್ಲಿನ ಸ್ಥಳೀಯ ನಾಯಕರ ಒಂದು ಅಭಿಪ್ರಾಯ ಆಗಿರುವಂಥದ್ದು. ಹೀಗಾಗಿ ಅಂತರವನ್ನು ಕಾಯ್ಕೊಂಡಿದ್ದಾರೆ. ಇದನ್ನ ಶಮನ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ಮಾಡಿದ್ರು, ಯಾವುದೇ ರೀತಿಯ ಫಲಕಾರಿ ಆಗಲಿಲ್ಲ. ಇನ್ನೂ ಕೂಡ ಹಾಸನದಲ್ಲಿ JDS ಮತ್ತೆ ಬಿಜೆಪಿಯ ಗೊಂದಲ ಮುಂದುವರಿತಾ ಇರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.